ಕಾನೂನು ಎಲ್ಲಿದೆ? ನೀ ಹೊಡೆಯೋದ್ರ ಕಾನೂನು ಎಲ್ಲಿದೆ? ದೌರ್ಜನ್ಯ ಮಾಡ್ಕೊಂಡು ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಲಾಯರ್ ಜಗದೀಶ್ ಅವರಿಗೆ 6-7 ಜನ ಸೇರಿಕೊಂಡು ಹೊಡೆದಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಲಾಯರ್ ಜಗದೀಶ್ ಹಾಗೂ ಅಪರಿಚಿತ ಗುಂಪಿನ ನಡುವೆ ಮಾತಿನ ಚಕಮಕಿ ಹಾಗೂ ತಳ್ಳಾಟವಾಗಿದೆ. ದೌರ್ಜನ್ಯ ಮಾಡ್ಕೊಂಡು ಕೆಲವರು ಈ ಸಂದರ್ಭದಲ್ಲಿ ಲಾಯರ್ ಜಗದೀಶ್ ಅವರನ್ನು ಹೊಡೆಯದಂತೆ ತಡೆಯುವುದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ಜಗದೀಶ್ ಅವರ ಟೀ ಶರ್ಟ್ ಹಿಡಿದು ತಳ್ಳಾಡಲಾಗಿದೆ. ಅಲ್ಲದೆ ಟೀ ಶರ್ಟ್ ಕಿತ್ತು ಹಾಕಲಾಗಿದ್ದು ಕೆಲವರು ಜಗದೀಶ್ಗೆ ಏಟು ಕೊಟ್ಟಿದ್ದಾರೆ. ಈ ಗಲಾಟೆ ದರ್ಶನ್ ಫ್ಯಾನ್ಸ್ ಮಾಡಿದ್ದು ಅಂತ ಹೇಳಲಾಗುತ್ತಿದೆ. ಆದರೂ ಅಸಲಿ ಸತ್ಯ ಬೇರೆಯೇ ಇದೆ. ನೀನೊಬ್ಬ ರೌಡಿ ಅನ್ಕೊಂಡಿದ್ಯಾ? ನೀನೊಬ್ಬ ರೌಡಿ ಅನ್ಕೊಂಡಿದ್ಯಾ? ನೀನೇನ್ ನೋಡಿ ಅನ್ಕೊಂಡಿದ್ಯಾ? ನೀನೇನ್ ರೌಡಿ ಅನ್ಕೊಂಡಿದ್ಯಾ? ನಮ್ಮನ್ ರೌಡಿನ ಲಾಯರ್ ಜಗದೀಶ್ ಮೇಲೆ ಹಲ್ಲೆ ಮಾಡಲಾಗಿದೆ ಎನ್ನುವ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಈ ಸಂಬಂಧ ವಿಡಿಯೋ ಮೂಲಕ ಲಾಯರ್ ಜಗದೀಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ರೋಡ್ಗಳನ್ನ ಬ್ಲಾಕ್ ಮಾಡಿ ಕೇಳಕ್ ಹೋದ್ರೆ ಬೆಳಗ್ಗೆ ನಾನು ಇಂಟಿಮೇಟ್ ದ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದೆ. ಪೊಲೀಸ್ ಅವರು ಬಂದು ಸುಮ್ನೆ ಲಿಪ್ ಸರ್ವಿಸ್ ಮಾಡಿ ಹೋದ್ರು. ಈ ವಿಡಿಯೋದಲ್ಲಿ ಮಾತನಾಡಿರುವ ಜಗದೀಶ್, ಬೆಂಗಳೂರಿನ ಕೊಡಗೇಹಳ್ಳಿ ವ್ಯಾಪ್ತಿಯ ವಿರೂಪಾಕ್ಷ ಗೇಟ್ ಸಮೀಪದ ನಮ್ಮ ಮನೆಯ ಕಾಂಪ್ಲೆಕ್ಸ್ನ ಮುಂಭಾಗದಲ್ಲಿ ರೋಡ್ ಬ್ಲಾಕ್ ಆಗಿರುವ ಬಗ್ಗೆ ನಾನು ಪೊಲೀಸರಿಗೆ ದೂರು ನೀಡಿದ್ದೆ. ಈ ಭಾಗದಲ್ಲಿ ಅಣ್ಣಮ್ಮ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದರಿಂದ ನಾವು ಇರುವ ಏರಿಯಾದ ರಸ್ತೆ ಬ್ಲಾಕ್ ಆಗಿದ್ದು ಇದರ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ದೆ. ಬೆಳಿಗ್ಗೆ ವಾಕಿಂಗ್ ಹೋದಾಗ 40 ಜನ ಪುಂಡರು ನನ್ನ ಜೊತೆ ಜಗಳ ಮಾಡಿದ್ದಾರೆ. ಈ ಪುಂಡರನ್ನು ಪೊಲೀಸರೇ ಕಳಿಸಿದ್ದಾರೆ ಎನ್ನುವ ಬಗ್ಗೆ ನನಗೆ ಅನುಮಾನ ಇದೆ ಅಂತಲೂ ಜಗದೀಶ್ ಆರೋಪ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಪುಡಾರಿಗಳು ರೌಡಿಸಂ ಮಾಡಿಕೊಂಡು ಕೊಡಗೇಹಳ್ಳಿ ಪೊಲೀಸ್ ಏನಿದು ಮಹೇಶ್ ದೌರ್ಜನ್ಯ ಮಾಡ್ಕೊಂಡು ಸದ್ಯ ಹಲ್ಲೆ ಮಾಡಿದ್ದು ಯಾರು, ಯಾಕೆ ಅನ್ನೋದು ಇನ್ನಷ್ಟೇ ಹೊರಬರಬೇಕಿದೆ. ನೀನೇನ್ ನೋಡಿ ಅನ್ಕೊಂಡ್ಯಾ? ನಮ್ಮನ್ ರೌಡಿನ ನೀನ್ ಬಿಡ್ತೀವಲ್ಲ ಬೋಳೆ ಬಿಡ್ತೀವ ಬೋಳೆ